HPV ವ್ಯಾಕ್ಸಿನ್ ಸೇಫ್ ಅಲ್ಲ, ತಗೋಬೇಡಿ, ಇದು ಬಂಜೆತನ ಆಗುತ್ತೆ ಅಂತೇಳಿ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ನೋಡಿ, ಇದು HPV ವ್ಯಾಕ್ಸಿನ್ 2006 ಇಂದನೂ ಕೊಡ್ತಾ ಇದೀವಿ. ಸೊ ಇದು ಆಲ್ಮೋಸ್ಟ್ HPV ವ್ಯಾಕ್ಸಿನ್ ಅರೌಂಡ್ 90% ಸರ್ವೈಕಲ್ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡುತ್ತೆ ಅಂತ ಹೇಳಿ ರಿಸರ್ಚ್ನೇ ಹೇಳುತ್ತೆ. ಸೊ ಆಲ್ಮೋಸ್ಟ್ 20 ವರ್ಷದಿಂದ ಈ ವ್ಯಾಕ್ಸಿನ್ ಇರೋದ್ರಿಂದ ನಮಗೆ ಡಾಕ್ಟರ್ಸ್, ಈ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಸೋಸಿಯೇಷನ್, ಫಾಕ್ಸಿ ಈ ಹೆರಿಗೆ ಡಾಕ್ಟರ್ ಅಸೋಸಿಯೇಷನ್, ಮತ್ತೆ ಸೈಂಟಿಸ್ಟು, ಕ್ಯಾನ್ಸರ್ ಸ್ಪೆಷಲಿಸ್ಟು ಎಲ್ಲರೂ ಈ ವ್ಯಾಕ್ಸಿನ್ ನ ರೆಕಮೆಂಡ್ ಮಾಡ್ತಾರೆ. ಇದ್ಯಾಕೆ ಬರೀ ಸರ್ವೈಕಲ್ ಕ್ಯಾನ್ಸರ್ಗೆ ಮಾತ್ರ ವ್ಯಾಕ್ಸಿನ್ ಇದೆ ಅಂದ್ರೆ, ಇದು HPV ವೈರಸ್ ಅನ್ನೋ ಒಂದು ಕಾರಣದಿಂದ ಕ್ಯಾನ್ಸರ್ ಆಗೋದು. ಅದಕ್ಕೋಸ್ಕರ ಇದೊಂದು ಕ್ಯಾನ್ಸರ್ಗೆ ಮಾತ್ರ ನಮ್ಮಲ್ಲಿ ವ್ಯಾಕ್ಸಿನ್ ಇದೆ. ಸೊ ಇದು ಪ್ರಿವೆಂಟ್ ಮಾಡೋದು ನಮ್ಮ ಜವಾಬ್ದಾರಿ ಅಂತಾನೆ ಹೇಳ್ತೀನಿ. ರಾಜಸ್ಥಾನ್ ಟ್ರಯಲ್ಸ್ ಅಲ್ಲಿ 7 ಹುಡುಗಿಯರು ಸಾವನ್ನಪ್ಪಿದ್ದ ಕಾರಣ HPV ವ್ಯಾಕ್ಸಿನ್ ಇಂದ ಅಲ್ಲ. HPV ವ್ಯಾಕ್ಸಿನ್ ಯಾವತ್ತೂ ಬ್ಯಾನು ಆಗಿಲ್ಲ. ಸೊ ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ. ಸಾವನ್ನಪ್ಪಿದ ಬೇರೆ ಕಾರಣಗಳು, ಡ್ರೌನಿಂಗು, ಸ್ನೇಕ್ ಬೈಟು, ನಾನು ಮೆನ್ಷನ್ ಮಾಡಿರ್ತೀನಿ, ಅದನ್ನ ಓದಿ. ಬಂಜೆತನ ಆಗುತ್ತೆ ಅಂತ ಹೇಳಲಿಕ್ಕೆ ಯಾವ ಎವಿಡೆನ್ಸು ಇಲ್ಲ. ಎಲ್ಲ ರಿಸರ್ಚ್ ಆಗಿದೆ, ಅದನ್ನು ಪ್ರೂಫ್ ಹಾಕಿದ್ದೀನಿ ನೋಡಿ. ಸೊ ಇಟ್ ಡಸಂಟ್ ಕಾಸ್ ಇನ್ಫರ್ಟಿಲಿಟಿ, ಬಿ ಅಶ್ಯೂರ್ಡ್. ಸೊ ನಾವು ನಮ್ಮ ಜವಾಬ್ದಾರಿನ ಅರ್ಥ ಮಾಡಿಕೊಂಡು HPV ವ್ಯಾಕ್ಸಿನ್ ಎಲ್ಲ ನಮ್ಮ ಮಕ್ಕಳಿಗೆ ಕೊಡೋದು ನಮ್ಮ ಜವಾಬ್ದಾರಿ ಅಂತಾನೆ ಹೇಳ್ತೀನಿ. ದಯವಿಟ್ಟು ಮಿಸ್ಇನ್ಫಾರ್ಮೇಶನ್ ನ ಸ್ಪ್ರೆಡ್ ಮಾಡಬೇಡಿ. ನೀವೇ ರಿಸರ್ಚ್ ಮಾಡಿ ತಿಳುವಳಿಕೆ ತಗೊಂಡು ಆಮೇಲೆ ಡಿಸೈಡ್ ಮಾಡಿ. ಯಾರು ನಿಮಗೆ ಫೋರ್ಸ್ ಆಗಿ HPV ವ್ಯಾಕ್ಸಿನ್ ಗವರ್ಮೆಂಟ್ ಅಲ್ಲೂ ಕೊಡ್ತಾ ಇಲ್ಲ. ಕನ್ಸೆಂಟ್ ತಗೊಂಡು, ನಿಮ್ ಕನ್ಸೆಂಟ್ ಇದ್ರೇನೆ, ಪೇರೆಂಟ್ ಕನ್ಸೆಂಟ್ ಇದ್ರೇನೆ ವ್ಯಾಕ್ಸಿನ್ ಕೊಡ್ತಾ ಇರೋದು. ಸೊ ಡೂ ಯುವರ್ ಓನ್ ರಿಸರ್ಚ್, ಮೇಕ್ ಅನ್ ಇನ್ಫಾರ್ಮ್ ಚಾಯ್ಸ್ ಪೇರೆಂಟ್ಸ್. ಎಲ್ಲರ ಜೊತೆ ಶೇರ್ ಮಾಡಿ.